ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ಪತಿಯ ಮನೆ ಮುಂದೆ ಧರಣಿ ಕುಳಿತಿರುವಂತಹ ಘಟನೆ ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ನಡೆದಿದೆ. ಪತಿ ವಿಜಯ್ ಶಂಕರ್ ಮನೆ ಮುಂದೆ ಪತ್ನಿ ಪ್ರೇರಣಾ ಧರಣಿ ಕುಳಿತಿದ್ದಾರೆ. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿ ವಿಜಯ್ ಶಂಕರ್ ಮನೆ ಮುಂದೆ ಪತ್ನಿ ಪ್ರೇರಣಾ ಧರಣಿ ಕುಳಿತಿದ್ದಾರೆ. ಕಿರುಕುಳ ನೀಡಿ ಮನೆಯಿಂದ ನನ್ನ ಆಚೆ ಕಳಿಸಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಮನೆಗೆ ಸೇರಿಸಿಕೊಳ್ಳದೆ ಮನೆ ಬಾಗಿಲು ಹಾಕ್ಕೊಂಡಿದ್ದಾರೆ. ನನ್ನ ಒಡವೆಗಳನ್ನು ವಾಪಸ್ ಕೊಡಿ ಅಂತ ಪತ್ನಿ ಪ್ರೇರಣಾ ಮನೆಯ ಮುಂದೆ ಧರಣಿ ಕುಳಿತಿದ್ದಾರೆ. 130 ಗ್ರಾಂ ಚಿನ್ನಾಭರಣ ವಾಪಸ್ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮಗಳ ಹೋರಾಟಕ್ಕೆ ತಾಯಿ ಚಂದ್ರಕಲಾ ಕೂಡ ಸಾಥ್ ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಮಹಿಳಾ ಆಯೋಗಕ್ಕೆ ಪತ್ನಿ ಪ್ರೇರಣಾ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮನೆಗೆ ಸೇರಿಸ್ಕೊಳ್ತಾ ಇಲ್ಲ. ಯಾರು ಅಂತಂದ್ರೆ ಅವ್ರ ಗಂಡ ಮತ್ತೆ ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು ಕಿರುಕುಳ ಕೊಡ್ತಾ ಇದ್ದಾರೆ. ನಾನೇ ಬೇಡ ಅಂತ ಅಂದಮೇಲೆ ನಾನು ಒಡವೆ ಹಾಕಬೇಕು, ನಿಮಗೆ ವಾಪಸ್ ಕೊಟ್ಟುಬಿಡಿ, 130 ಗ್ರಾಂ ಚಿನ್ನಾಭರಣ ವಾಪಸ್ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಸಾಲ ಸೂಲ ಮಾಡಿ ಮಗಳು ಚೆನ್ನಾಗಿರಲಿ ಅಂತ ಒಡವೆ ಕೊಟ್ಟಿರೋದು. ಈಗ ನಿಮಗೆ ನಾನು ಬೇಡ ಅಂತ ಅಂದಮೇಲೆ ನನ್ನ ಒಡವೆ ಹಾಕಬೇಕು, ನಿಮಗೆ ಅದನ್ನು ಕೊಟ್ಟುಬಿಡಿ ನನಗೆ ಅಂತೇಳಿ ಅವ್ರ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ಆಗಸ್ಟ್ 2024ರಲ್ಲಿ ಪ್ರೇರಣಾ ಮತ್ತು ವಿಜಯ್ ಶಂಕರ್ ಜೊತೆ ಮದುವೆಯಾಗಿತ್ತು. 4 ತಿಂಗಳಲ್ಲೇ ಹಣಕ್ಕಾಗಿ ಪೀಡಿಸಿ ದೈಹಿಕ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಪತ್ನಿ ಪ್ರೇರಣಾ ಮಾಡ್ತಾ ಇದ್ದಾರೆ. ಏನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಅವರೇ ಮದುವೆ ಮಾಡ್ಕೊಂಡಿದ್ದು. ನಮ್ಮಪ್ಪ ಅಮ್ಮ ಹೋಟ್ಲು, ಅವ್ರದ್ದು ಚಿಕ್ಕನಹಳ್ಳಿ ಚಿಕ್ಕದು ಹೋಟ್ಲ್ ಇರೋದು. ಅವರು ಕಷ್ಟಪಟ್ಟು ದುಡಿದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು. ಅವರು ಎಂಗೇಜ್ಮೆಂಟ್ 20 ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು. 130 ಗ್ರಾಮ್ ಬಂಗಾರ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ. ಇಷ್ಟೆಲ್ಲ ಕೊಟ್ಟಿರೋ ಅವ್ರಿಗೆ ಸಾಲದಂತೆ ಮದುವೆ ಆಗಿ ಬಂದು ಇವ್ರ ಮನೆಗೆ ಬಂದು 4 ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು. ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ, ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡು ಇಸ್ಕೊಂಡು ಬಾ, ಇನ್ನು ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಅಷ್ಟೇ, ಇವ್ರಿಗೇನು ಕೆಲಸ ಇಲ್ಲ, ನನ್ನ ಗಂಡಂಗೇನು ಕೆಲಸ ಇಲ್ಲ ಅಂತ ಅವ್ರ ಪ್ರೆಷರ್ ಎಲ್ಲ ನನ್ನ ಮೇಲೆ ಹಾಕೋರು. ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು, ಬಾಯಿಗೆ ಬಂದಂಗೆ ಬೈಯೋದು, ಕೆಟ್ಟ ಮಾತಲ್ಲಿ ಬೈಯೋದು, ಅವ್ರ ಮೇಲೆಲ್ಲ ಜಗಳ ತೆಗಿಯೋದು. ಸರ್ ಬರೀ ಇದ್ದೇನೆ ನನಗೆ. ಸರ್ ಈಗ ಮದುವೆ ಆಗಿ ಇದ್ದೀನಿ ನಾನು 8 ತಿಂಗಳು ಅಷ್ಟೇ ಸರ್. ನಾನಿವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್. ನಾನು ಹೋಗಲ್ಲ 5 ತಿಂಗಳಾಯ್ತು ಸರ್. ಅಲ್ಲಿಂದ ಬಂದಾಗ್ಲಿಂದನೂ ಒಂದು ಫೋನು ಮೆಸೇಜ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್. ಹಿಂಗೇನೆ ನಾನು ಹಿಂಗೆ ಇವ್ರ ಮನೆ ಮುಂದೆನೇ ಒಂದ್ಸಲ ಬಂದು ಇಲ್ಲೇ ಮಳೆ ನಿಂತಿರೋ ಒಳಗಡೆನೇ ಇದ್ರು ಬೀಗ ತೆಗಲಿಲ್ಲ ಸರ್. ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು, ಎಲ್ಲೋಗೋರೋ ಏನೋ ಗೊತ್ತಿಲ್ಲ ಸರ್. ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ. ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿಂದನೂ ಏನು ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಇವ್ರು ಎಲ್ಲರ ಕಡೆಯಿಂದನೂ ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ಗೆ ಅವ್ರ ರಾಜಕೀಯದ ಬಲ ಐತೆ, ಆ ಬಲ ಐತೆ, ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಮ್ಗೆ ಅಲ್ಲೂ ಏನು ನ್ಯಾಯ ಸಿಗ್ತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ ಸರ್. ಸರ್ ಇವ್ರ ಮನೆಯಲ್ಲೇ ನನ್ನ ಒಡವೆ ವಸ್ತ್ರಗಳು, ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್. ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲು ಬಂದ್ರು ಅವ್ರ ಬಾಗ್ಲು ತೆಗಿತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮಗೂ ಕಷ್ಟ ಐತೆ ಸರ್. ಅವರು ಸಾಲ ಮಾಡಿ ನಮ್ಗೆ ಮದುವೆ ಮಾಡಿರೋದು. ಅವ್ರು ಸಾಲಗಾರರು ನಮ್ಮನೆ ಮುಂದೆ ಬಂದು ಕೂತವ್ರೆ. ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್. ಅವ್ರು ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದು ಸರ್. ದುಡ್ಡು ಇಸ್ಕೊಂಡು ಬಾ ಅಂತ ಹೇಳೋದು, ಒದೆ ಕೊಡೋದು, ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್. ಅವ್ರ ಮನೇಲಿ 4 ಜನನು ನನ್ನ ಮೇಲೆ ಸರ್, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ, ನನ್ನ 4 ಜನನು ನನಗೆ ಟಾರ್ಚರ್ ಕೊಡೋದು ಸರ್. ಬೆಳಗ್ಗೆ 11 ಗಂಟೆಯಿಂದ 4:15 ತನಕ ನಾನು ಒಬ್ಳ ಮೇಲೆ ಅವ್ರು 4 ಜನ ಜಗಳಾಡಿರೋದು ಸರ್. ಹೋಗಿ ದುಡ್ಡು ಇಸ್ಕೊಂಡು ಬಾ, ಏನಕ್ಕೆ ಹಂಗೆ ಹಿಂಗೆ, ನೀನು ನೋಡೋಕೆ ಚೆನ್ನಾಗಿಲ್ಲ, ದಪ್ಪ ಇದೆಯಾ, ಹಂಗೆ ಹಿಂಗೆ ಅಂತ ಬರೀ ಇಂಥ ಮಾತುಗಳಾಡಿ ಚುಚ್ಚಿ ಮಾತಾಡಿ ನನಗೆ ಸಖತ್ತು ಹಿಂಸೆ ಕೊಟ್ಟವ್ರೆ ಸರ್.